ಓಂ ಶಾಂತಿ. ಡೇಟ್ ಆಗಿದೆ 2 ಸೆಪ್ಟೆಂಬರ್ 1975. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ದಿಲ್ ರೂಪಿ ತಖ್ತ ನಶೀನ್ ಹಿ ಸತ್ಯಯುಗಿ ವಿಶ್ವಕ್ಕೆ ರಾಜ್ಯ ಕಾ ಅಧಿಕಾರಿ. ಬಾಬಾ ಹೇಳ್ತಾರೆ, ದಿಲ್ ರೂಪಿ ತಖ್ತ ನಶೀನ್, ಹೃದಯದ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂಥವ್ರೆ ಸತ್ಯಯುಗದ ವಿಶ್ವದ ರಾಜ್ಯಕ್ಕೆ ಅಧಿಕಾರಿ ಆಗಿರ್ತಾರೆ ಅಂತ ಬಾಬಾ ಹೇಳ್ತಾರೆ. ಭಕ್ತೋಂಕೋ ಭಕ್ತಿ ಕಾ ಫಲ್ ದೇನೆ ವಾಲೆ, ಭಕ್ತರಿಗೆ ಭಕ್ತಿಯನ್ನು ಕೊಡುವಂತಹ, ಪ್ರಕೃತಿಗೂ ಅಪನೆ ಅಧೀನ್ ಕರ್ನೆ ವಾಲೆ, ಪ್ರಕೃತಿಯನ್ನು ತಮ್ಮ ಅಧೀನವನ್ನಾಗಿ ಮಾಡಿಸುವಂತಹ, ಸತ್ಯನಾರಾಯಣ್ ಕಿ ಸತ್ಯಕಥಾ ಸುನ್ಕರ್, ಸತ್ಯನಾರಾಯಣನ ಸತ್ಯಕಥೆಯನ್ನು ಹೇಳಿ ಸತ್ಯಯುಗದ ಸ್ಥಾಪನೆ ಮಾಡಿಸುವಂತಹ ಸತ್ಯಶಿವ ಬಾಬಾನೇ त्रिमूर्ति तख्त नशीन बच्चों को संबोधित करते हुए कहा. ಬಾಬಾ ಹೇಳ್ತಾರೆ, ಸತ್ಯನಾರಾಯಣನ ಸತ್ಯಕಥೆಯನ್ನು ಹೇಳ್ತಾ ಸತ್ಯಯುಗದ ಸ್ಥಾಪನೆ ಮಾಡಿಸುವಂತಹ ಸತ್ಯಶಿವ ಬಾಬಾ ಅವರು ತ್ರಿಮೂರ್ತಿ ತಖ್ತ ನಶೀನ್ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಬಾಬಾ, ಕ್ಯಾ ಆಪ್ ಬಚ್ಚೆ ಅಪನೆ ಕೋ ತ್ರಿಮೂರ್ತಿ ತಖ್ತ ನಶೀನ್ ಸಮಜ್ತೆ ಹೋ? ತಮ್ಮನ್ನು ತಾವು ತ್ರಿಮೂರ್ತಿ ತಖ್ತ ನಶೀನ್ ಅಂತ ತಿಳ್ಕೊಂಡಿದ್ದೀರೇನು? ಆಜ್ ಕಿ ಸಭಾ ತ್ರಿಮೂರ್ತಿ ತಖ್ತ ನಶೀನ್ ಕಿ ಹೈ. ಇವತ್ತಿನ ಸಭೆ ಯಾರ್ದಾಗಿದೆ? ತ್ರಿಮೂರ್ತಿ ತಖ್ತ ನಶೀನ್ ಅವ್ರದ್ದಾಗಿದೆ. ಅಪನೇ ತ್ರಿಮೂರ್ತಿ ತಖ್ತ ಕೋ ಜಾನ್ತೆ ಹೋ? ತಮ್ಮ ತ್ರಿಮೂರ್ತಿ ಸಿಂಹಾಸನವನ್ನು ತಿಳ್ಕೊಂಡಿದ್ದೀರಾ? ಆ ತ್ರಿಮೂರ್ತಿ ಸಿಂಹಾಸನಗಳು ಯಾವುವು? एक है अकाल मूर्त आत्मा का यह ब्रुकुटी रूपी तख्त, दूसरा है विश्व के राज्य का तख्त, तीसरा है सर्वश्रेष्ठ बाप दादा का दिल रूपी तख्त. ಮೂರು ಸಿಂಹಾಸನಗಳ ಬಗ್ಗೆ ಬಾಬಾ ಇವತ್ತು ಹೇಳ್ತಿದ್ದಾರೆ. ಏಕ್ ಹೇ ಅಕಾಲ ಮೂರ್ತ್ ಆತ್ಮಾ ಕಾ ಯಹ ಬ್ರುಕುಟಿ ರೂಪಿ ತಖ್ತ್. ನಾನಾತ್ಮ ಈ ಬ್ರುಕುಟಿ ಸಿಂಹಾಸನದಲ್ಲಿ ಏನು ಕೂತಿದ್ದೀನಿಲ್ಲ, ಈ ಬ್ರುಕುಟಿ ಸಿಂಹಾಸನಕ್ಕೆ ಏನಂತ ಹೇಳ್ತಾರೆ? ಅಕಾಲ ಮೂರ್ತ ಅಂತ ಹೇಳ್ತಾರೆ. ನಾನಾತ್ಮ ಈ ದೇಹದ ಬ್ರುಕುಟಿಯ ಮಧ್ಯದಲ್ಲಿ ಕೂತಿದ್ದೀನಿ ಅನ್ನೋ ಸ್ಮೃತಿ ಇರಬೇಕು. ನಾನು ದೇಹಿ ಆಗಿದ್ದೀನಿ, ನಾನು ದೇಹ ಅಲ್ಲ, ನಾನಾತ್ಮ ಈ ದೇಹವನ್ನು ಧಾರಣೆ ಮಾಡಿಕೊಂಡಿದ್ದೀನಿ, ನಾನಾತ್ಮನ ಸಿಂಹಾಸನ ಈ ಬ್ರುಕುಟಿಯಾಗಿದೆ ಅನ್ನೋ ಸಮಜ್ ನಿಮಗಿದೆಯಾ ಅಂತ ಕೇಳ್ತಾರೆ ಬಾಬಾ. ದೂಸರಾ ಹೇ ವಿಶ್ವಕ್ಕೆ ರಾಜ್ಯ ಕಾ ತಖ್ತ, ಎರಡನೇದಾಗಿದೆ ವಿಶ್ವದ ರಾಜ್ಯದ ತಖ್ತ, ಅಂದರೆ ಸತ್ಯಯುಗದಲ್ಲಿ ರಾಜ್ಯ ಸಿಂಹಾಸನ ಬಗ್ಗೆ. ಅದು ಯಾವಾಗ ಸಿಗ್ತದೆ? ತೀಸರಾ ಹೇ ಸರ್ವಶ್ರೇಷ್ಠ ಬಾಪ್ ದಾದಾ ಕಾ ದಿಲ್ ರೂಪಿ ತಖ್ತ್, ಮೂರನೇದಾಗಿದೆ ಎಲ್ಲಕ್ಕಿಂತ ಶ್ರೇಷ್ಠವಾದ ಬಾಪ್ ದಾದಾರವರ ಹೃದಯ ರೂಪಿ ಸಿಂಹಾಸನ ಅಂತ ಹೇಳ್ತಾರೆ ಬಾಬಾ. ಈ ಮೂರು ಸಿಂಹಾಸನದಲ್ಲಿ ಕುಳಿತುಕೊಳ್ಳೋಕೆ ಹೇಗೆ ಸಾಧ್ಯ? ಮೊಟ್ಟ ಮೊದಲು ನಾನು ಏನು ಮಾಡಬೇಕಾಗ್ತದೆ? ನಾನಾತ್ಮ ಬ್ರುಕುಟಿಯ ಮಧ್ಯದಲ್ಲಿ ಕೂತಿದ್ದೀನಿ ಅಂತ ತಿಳ್ಕೊಂಡು, ನಾನಾತ್ಮ ಪರಮಾತ್ಮನ ಸಂತಾನ ಇದ್ದೀನಿ ಅಂತ ತಿಳ್ಕೊಂಡು, ಪರಮಾತ್ಮನನ್ನು ನೆನಪು ಮಾಡ್ತಾ ಮಾಡ್ತಾ, ಪರಮಾತ್ಮನ ಶ್ರೀಮತದ ಪ್ರಕಾರ ನಡೀತಾ ಪರಮಾತ್ಮ ಹೇಳಿದ ಹಾಗೆ ಸೇವೆಯನ್ನು ಮಾಡ್ತಾ ಮಾಡ್ತಾ ಹೋದ ಹಾಗೆ ನಾನು ಬಾಪ್ ದಾದಾರವರ ಹೃದಯ ಸಿಂಹಾಸನಕ್ಕೆ ಅಧಿಕಾರಿ ಆಗ್ತೀನಿ. ಆಮೇಲೆ ನನಗೆ ವಿಶ್ವರಾಜ್ಯದ ಸಿಂಹಾಸನ ಆಟೋಮೆಟಿಕ್ಕಾಗಿ ಸಿಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಮೂರು ತಖ್ತ, ಮೂರು ಸಿಂಹಾಸನಗಳ ತಿಳುವಳಿಕೆ ನಿಮಗಿದೆ ಏನು ಅಂತ ಕೇಳ್ತಾರೆ ಬಾಬಾ. ऐसे हर एक अपने को तीनों ही तख्तों पर नशीन अनुभव करते हो या सिर्फ जानते हो? ಈ ಥರ ನೀವು ಪ್ರತಿಯೊಬ್ಬರು ಮೂರು ಸಿಂಹಾಸನಗಳ ಮೇಲೆ ಕುಳಿತುಕೊಂಡು ಒಂದು ನಶೆ ಅನುಭವ ಮಾಡ್ತಿರೋ ಅಥವಾ ಮೂರು ಸಿಂಹಾಸನ ಇದಾವು ಅಂತ ಅಷ್ಟೇ ತಿಳ್ಕೊಂಡಿದ್ದೀರೋ ಅಂತ ಕೇಳ್ತಾರೆ ಬಾಬಾ. ಕ್ಯಾ ಜ್ಞಾನ ಸ್ವರೂಪ ಹೋ ಯಾ ಅನುಭವ ಸ್ವರೂಪ ಭೀ ಹೋ? ನೀವು ಕೇವಲ ಬರೀ ಜ್ಞಾನ ಸ್ವರೂಪ ಆಗಿದ್ದೀರೋ ಅನುಭವ ಸ್ವರೂಪ ಆಗಿದ್ದೀರಿ?
ಜ್ಞಾನ ಸ್ವರೂಪ ಅಂದರೆ ನಾನು ಆತ್ಮ, ನನ್ನ ತಂದೆ ಪರಮಾತ್ಮ, ಇದು ಜ್ಞಾನ ಸ್ವರೂಪ. ಅನುಭವ ಸ್ವರೂಪ ಅಂತಂದರೆ ನಾನು ಆತ್ಮನೇ ಅನ್ನೋ ಅನುಭವದಲ್ಲಿರಬೇಕು. ನಿಂತರು ಕುಳಿತರು ಯಾರನ್ನು ನೋಡಿದ್ರು ಇದು ಆತ್ಮ, ನಾನು ಆತ್ಮ, ನಾವೆಲ್ಲ ಪರಮಾತ್ಮನ ಸಂತಾನ, ಈ ಅನುಭವದಲ್ಲಿ ಹೋಗ್ತೀರಿ ನೀನು. मैं श्रेष्ठ आत्मा अनेक बार इसकी तख्त नशीन बनी हूँ. मैं श्रेष्ठ आत्मा, ನಾನು ಶ್ರೇಷ್ಠ ಆತ್ಮ, ಅನೇಕ ಬಾರಿ ಈ ತಖ್ತ ಸಿಂಹಾಸನದಲ್ಲಿ ಬಂದಿದ್ದೀನಿ. ऐसे अनेक बार की स्मृति स्पष्ट रूप में और सहज रूप में अभी अभी की बात महसूस होती है. कब की बात नहीं, लेकिन अब की बात है. ऐसा अनुभव करने वाले बाप दादा के अति स्नेही और अति समीप हैं. मैं ಶ್ರೇಷ್ಠಾತ್ಮ ಅನೇಕ ಬಾರ್, ನಾನು ಶ್ರೇಷ್ಠಾತ್ಮ ಬಹಳಷ್ಟು ಸಾರಿ ಇಸ್ಕಿ ತಖ್ತ್, ಈ ದೇಹದ ಸಿಂಹಾಸನದಲ್ಲಿ ಕೂತಿದ್ದೀನಿ. ಇಂಥ ಅನೇಕ ಸಾರಿ ನಾನು ಕುಳಿತಿದ್ದೀನಿ ಅನ್ನೋ ಸ್ಮೃತಿ ಸ್ಪಷ್ಟ ರೂಪದಲ್ಲಿ ಇದೆ ಏನು, ಮತ್ತು ಸಹಜ ರೂಪದಲ್ಲಿ ಇದೆ ಏನು. ಅಭಿ ಅಭಿ ಕಿ ಬಾತ್ ಮೆಹಸೂಸ್ ಹೋತಿ ಹೇ, ಈಗೀಗ ನಾನು ದೇಹದಲ್ಲಿ ಬಂದೆ, ಈಗೀಗ ನಾನು ದೇಹದಿಂದ ಭಿನ್ನ ಆಗಿದ್ದೀನಿ ಅನ್ನೋ ಅನುಭವ ಆಗ್ತದೇನೋ. ಕಬ್ ಕಿ ಬಾತ್ ನಹಿ, ಯಾವಾಗೋ ಅಲ್ಲ, ಲೇಕಿನ್ ಅಬ್ ಕಿ ಬಾತ್ ಹೇ, ಈಗಿನ ಮಾತಾಗಿದೆ. ಐಸಾ ಅನುಭವ ಕರ್ನೆ ವಾಲೆ, ಈ ಥರ ಅನುಭವ ಮಾಡಿಕೊಳ್ಳುವಂತಹ ಬಾಪ್ ದಾದಾರವರ ಅತಿ ಸ್ನೇಹಿ ಮತ್ತು ಸಮೀಪ ಇರ್ತೀರಾ ಅಂತ ಹೇಳ್ತಾರೆ ಬಾಬಾ. इन सब तख्तों का आधार बाप दादा के दिल तख्त नशीन बनना है. ಈ ಎಲ್ಲ ತಖ್ತಗಳ ಆಧಾರ, ಸಿಂಹಾಸನಗಳ ಆಧಾರ ಏನು ಅಂತಂದರೆ ಬಾಪ್ ದಾದಾರವರ ಹೃದಯ ಸಿಂಹಾಸನದಲ್ಲಿ ಕುಳಿತುಕೊಳ್ಳೋ ಹಾಗೆ ಇರಬೇಕು. उसके लिए मुख्य साधन कौन सा है, उसको जानते हो. ಬಾಪ್ ದಾದಾರವರ ಹೃದಯ ಸಿಂಹಾಸನದಲ್ಲಿ ಕುಳಿತುಕೊಳ್ಬೇಕು ಅಂದರೆ ಅದಕ್ಕೆ ಮುಖ್ಯ ಸಾಧನ ಯಾವುದು ಗೊತ್ತಾ ಅಂತ ಕೇಳ್ತಾರೆ ಬಾಬಾ. ಸಹಜ ಹೇ, ಸಹಜ ಇದೆ. ಸಹಜ ಸಾಧನ ಹೇನಾ, ಭಾಳ ಸಹಜ ಸಾಧನ ಇದೆ. ಕೌನ್ ಸಾ, ಯಾವುದದು? ದಿಲ್ ತಖ್ತ್, ಜೋ ಸ್ವಯಂ ತಖ್ತ್ ನಶೀನ್ ಹೇ, ವಹ ಅಚ್ಚಿ ತರಹ ಜಾನ್ತೆ ಹೇ कि बाप दादा को सबसे प्रिय कौन सा बच्चा लगता है. ಬಾಬಾ ಹೇಳ್ತಾರೆ, ಹೃದಯ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವುದು ಸಹಜ ಇದೆ. ಆದರೆ ಯಾರು ಹೃದಯ ಸಿಂಹಾಸನದಲ್ಲಿ ಕುಳಿತುಕೊಳ್ತಾರಂತಂದರೆ ಜೋ ಸ್ವಯಂ ತಖ್ತ್ ನಶೀನ್ ಹೇ, ಮೊಟ್ಟ ಮೊದಲು ನಾನು ಇಲ್ಲಿ ಪ್ರಕೃತಿಯ ಮಧ್ಯದಲ್ಲಿ ಇದ್ದೀನಿ ಅನ್ನೋ ನಶೆ ಇರಬೇಕು. ವಹ ಅಚ್ಚಿ ತರಹ, ಅಂಥವರು ಒಳ್ಳೆಯ ರೀತಿಯಿಂದ ತಿಳ್ಕೊಂಡಿದ್ದಾರೆ. ಕಿ ಬಾಪ್ ದಾದಾರವರಿಗೆ ಅತ್ಯಂತ ಪ್ರಿಯ ಎಂಥ ಮಕ್ಕಳು ಅಂತ ಗೊತ್ತಾಗ್ತದೆ. ಬಾಪ್ಕೋ ದುನಿಯಾ ವಾಲೆ ಕ್ಯಾ ಸಮಜ್ತೆ ಹೇ, ಬಾಬಾರವರನ್ನು ಇಡೀ ಜಗತ್ತಿನವರು ಏನಂತ ತಿಳ್ಕೊಂಡಿದ್ದಾರೆ. ಕಿ ಬಾಪ್ ಭಗವಾನ್ ಕ್ಯಾ ಹೇ, ತಂದೆ ಭಗವಂತ ಏನಾಗಿದ್ದಾರೆ. ಗಾಡ್ ಈಸ್ ಟ್ರುತ್, ಗಾಡ್ ಈಸ್ ಟ್ರುತ್, ಭಗವಂತ ಸತ್ಯ, ಸತ್ಯಕ್ಕೋ ಹಿ ಭಗವಾನ್ ಕೇತೆ ಹೇ. ಮತ್ತು ಹೇಳ್ತಾರೆ ಅವರು, ಸತ್ಯವೇ ಭಗವಂತ ಅಂತ ಹೇಳ್ತಾರೆ ಬಾಬಾ. बाप दादा सुनाते भी सत्यनारायण की कथा है और स्थापना भी सत्ययुग की करते हैं. ಬಾಬಾ ಹೇಳ್ತಾರೆ, ಇಲ್ಲೊಂದು ಡಿಫ್ರೆನ್ಸ್ ಇದೆ. ಸತ್ಯವನ್ನೇ ಭಗವಂತ ಅಂತ ಹೇಳೋಕ್ಕಾಗೋದಿಲ್ಲ, ಭಗವಂತನೇ ಸತ್ಯ ಅಂತ ಹೇಳಿಕ್ಕೆ ಸಾಧ್ಯ. ಭಗವಂತನೇ ಸತ್ಯ ಅನ್ನೋದು ಬೇರೆ, ಸತ್ಯವೇ ಭಗವಂತ ಅನ್ನೋದು ಬೇರೆ. ಭಗವಂತ ಯಾವಾಗಲೂ ಸತ್ಯವಾಗಿರ್ತಾನೆ. ಬಾಪ್ ದಾದಾ ಹೇಳ್ತಾರೆ, ಸತ್ಯನಾರಾಯಣ ಕಥೆ ಹೇಳ್ತಾರೆ ಮತ್ತು ಸತ್ಯಯುಗದ ಸ್ಥಾಪನೆ ಮಾಡ್ತಾರೆ. ತೋ ಬಾಪ್ಕೋ ಜೋ ಸತ್ ಬಾಪ್, ಬಾಬಾ ಅವ್ರಿಗೆ ಸತ್ಯ ತಂದೆ, ಸತ್ಯ ಶಿಕ್ಷಕ, ಸತ್ಯ ಗುರು, ಸದ್ಗುರು का प्रैक्टिकल पार्ट बजाते हैं. ಭಗವಂತ ಸತ್ಯ ತಂದೆ, ಸತ್ಯ ಶಿಕ್ಷಕ, ಸತ್ಯ ಗುರು ಪ್ರಾಕ್ಟಿಕಲ್ನಲ್ಲಿ ಪಾತ್ರವನ್ನು ಮಾಡ್ತಾರೆ. ಸತ್ಯ ತಂದೆ ಅಂದ್ರೇನು? ಆತ್ಮನ ತಂದೆ ಶಿವಬಾಬಾ, ಅದು ಸತ್ಯ ತಂದೆ. ಈ ದೇಹದ ತಂದೆಗಳು ಸತ್ಯ ತಂದೆಗಳಾಗೋದಿಲ್ಲ. ಈ ದೇಹದಲ್ಲಿದ್ದಾಗ ಒಬ್ಬ ತಂದೆ, ಇನ್ನೊಂದು ದೇಹದಲ್ಲಿ ಇನ್ನೊಬ್ಬ ತಂದೆ, ಆದರೆ ಆತ್ಮನಿಗೆ ಸದಾ ಕಾಲಕ್ಕೂ ಒಬ್ಬನೇ ತಂದೆ. ಅದಕ್ಕೆ ಬಾಬಾ ಅವ್ರಿಗೆ ಸತ್ಯ ತಂದೆ. ಶಿಕ್ಷಕನು ಸತ್ಯ ಶಿಕ್ಷಕ ಅಂದ್ರೇ ಶಿವಬಾಬಾ. ಸತ್ಗುರು ಅಂದ್ರೇ ಶಿವಬಾಬಾ. ಹೊರಗಿನ ಗುರುಗಳು ಅವರು ಲೌಕಿಕ ಗುರುಗಳು, ಅವರು ಸತ್ಯ ಗುರುಗಳಲ್ಲ. ಅದಕ್ಕೆ
ಸತ್ಯ ಅಂದ್ರೇ ಭಗವಂತ, ಸತ್ಯ ತಂದೆ ಅಂದ್ರೇ ಶಿವಬಾಬಾ, ಸತ್ಯ ಶಿಕ್ಷಕ ಅಂದ್ರೂ ಶಿವಬಾಬಾ, ಸದ್ಗುರು ಅಂದ್ರೂ ಶಿವಬಾಬಾ. ಈ 3 ಪಾತ್ರಗಳನ್ನು ಈಗ ಬಾಬಾ ಏನು ಮಾಡ್ತಿದ್ದಾರೆ, ಪ್ರಾಕ್ಟಿಕಲ್ನಲ್ಲಿ ಪಾಠ ಮಾಡ್ತಿದ್ದಾರೆ. ತೋ ಸತ್ ಬಾಕೋ ಕ್ಯಾ ಪ್ರಿಯ ಲಗ್ತಾ ಹೇ, ಇಂಥ ಒಂದು ಸತ್ಯ ತಂದೆಗೆ ಏನು ಪ್ರಿಯ ಅನಿಸ್ತದೆ. ಸಚ್ಚಾಯಿ, ಜहाँ सच्चाई है अर्थात सत्यता है, वहाँ स्वच्छता व सफाई अवश्य ही होती है. सच्चाई, जहाँ सच्चाई है अर्थात सत्यता. सच्चाई अंद्रेನು ಸತ್ಯ, ಸತ್ಯ ಅಂದ್ರೇನು ಸ್ವಚ್ಛ ಅಂತಂದ್ರೇನು. ನಾನು ಆತ್ಮ ಅಂತ ತಿಳ್ಕೊಂಡು ಆತ್ಮನ ಅನುಭವದಲ್ಲಿರೋದೇ ಸತ್ಯವಾಗಿರೋದು. ಈ ಥರ ಇದ್ದದ್ದು ಬಾಬಾಗೆ ಏನಾಗ್ತದೆ, ಇಷ್ಟ ಆಗ್ತದೆ. ಎಲ್ಲಿ ನಾನು ಆತ್ಮ ಶುದ್ಧ, ನಾನು ಪರಮಾತ್ಮನ ಸಂತಾನ ಇದ್ದೀನಿ ಅನ್ನೋದಿರ್ತದೋ ಅಲ್ಲಿ ಸ್ವಚ್ಛತೆ ಇರ್ತದೆ, ಸಫಾಯಿನೂ ಇರ್ತದೆ, ಎಲ್ಲ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಸ್ವಚ್ಛತಾ, ಸಚ್ಚಾಯಿ, ಸತ್ಯತಾ, ಸಫಾಯಿ 3 ಇರಬೇಕಾಗ್ತದೆ. ಎಷ್ಟೆಷ್ಟು ನಾನು ಆತ್ಮನ ಆಳದಲ್ಲಿ ಹೋಗ್ತಾ ಇರ್ತೀನೋ, ದೇಹಿ ಅಭಿಮಾನಿ ಆಗ್ತೀನೋ, ಆತ್ಮನ ಗುಣದಲ್ಲೇ ಇರ್ತೀನೋ, ಯಾರಾದರೂ ಎದುರುಗಡೆ ಬಂದ್ರೂ ಆತ್ಮ ಅಂತಲೇ ನೋಡ್ತೀನೋ, ಎಲ್ಲರನ್ನು ಆತ್ಮ ಅಂತ ನೋಡೋದು, ಆತ್ಮನ ಗುಣಗಳನ್ನೇ ನೋಡೋದು, ಪರಮಾತ್ಮನನ್ನೇ ನೋಡೋದು, ಇದಕ್ಕೇನಂತ ಹೇಳ್ತಾರೆ ಸಚ್ಚಾಯಿ, ಇದಕ್ಕೆ ಸತ್ಯತಾ. ಇಷ್ಟು ಇದ್ದಾಗ ಮಾತ್ರ ಒಳಗಡೆ ಏನಿರ್ತದೆ ನಮಗೆ ಸ್ವಚ್ಛತಾ. ದೇಹ ನೋಡಿದ ಕೂಡಲೇ ಏನಾಗ್ಬಿಡ್ತದೆ, ದೇಹದ ಗುಣಗಳು ಅಲ್ಲಿ ಮತ್ತೇನಾಗ್ತದೆ, ಅಸ್ವಚ್ಛತಾ ಆಗ್ಬಿಡ್ತದೆ. ಎಷ್ಟೆಷ್ಟು ಸಚ್ಚಾಯಿ ಇರ್ತೀವೋ, ಎಷ್ಟೆಷ್ಟು ಸ್ವಚ್ಛತಾ ಇರ್ತದೋ ಅಷ್ಟು ಸಫಾಯಿ ಇರ್ತದೆ. ಗಾಯನ್ ಭಿ ಹೇ ಸಚ್ಚೆ ದಿಲ್ ಪರ್ ಸಾಹೇಬ್ ರಾಜಿ. ಯಾರು ಸತ್ಯವಾಗಿರ್ತಾರೋ, ಯಾರು ಸ್ವಚ್ಛ ಇರ್ತಾರೋ ಅವರ ಮೇಲೆ ಭಗವಂತ ಏನಾಗ್ತಾನೆ, ರಾಜಿ ಆಗ್ತಾನೆ. ಅಂದರೆ ದಿಲ್ ತಕ್ ನಶೀನ್ ಸರ್ವಿಸೇಬಲ್ ಅವಶ್ಯ ಹೇ. ಮಕ್ಕಳೇ, ನೀವು ದಿಲ್ ತಕ್ ನಶೀನ್ ಸರ್ವಿಸೇಬಲ್ ಅವಶ್ಯ ಇದ್ದೀರಾ, लेकिन सर्विसेबल की निशानी, संबंध और संपर्क में सच्चाई और सफाई हर संकल्प और हर बोल में दिखाई देगी. ಸರ್ವಿಸೇಬಲ್ ಏನೋ ಇದ್ದೀರಿ, ಆದರೆ ಸರ್ವಿಸೇಬಲ್ ಹೆಂಗಿರಬೇಕು, ಸೇವೆ ಹೇಗಿರಬೇಕು, ಸಂಬಂಧ ಸಂಪರ್ಕದಲ್ಲಿನೂ ಕೂಡ ಸತ್ಯತೆ ಇರಬೇಕು ಅಂತಾರೆ ಬಾಬಾ. ಸಂಬಂಧ ಸಂಪರ್ಕದಲ್ಲಿ ಸತ್ಯತೆ ಅಂತಂದರೆ ಏನು, ಯಾರನ್ನು ನೋಡಿದರೂ ಇದು ಆತ್ಮ, ಇದು ನನ್ನ ಸಹೋದರ ಆತ್ಮ ಅಂದಾಗ ಮಾತ್ರ ಅದು ಸತ್ಯ ಸಂಬಂಧ ಸಂಪರ್ಕ. ಮತ್ತು ಇದು ನನ್ನ ಮಗ, ನನ್ನ ಮಗಳು, ತಂದೆ ತಾಯಿ ಅಂತ ಹಿಂಗೆಲ್ಲ ಬಂದರೆ ಮತ್ತದು ಸ್ವಚ್ಛ ಸಂಪರ್ಕ ಸಂಬಂಧ ಅಲ್ಲ ಅಂತ ಬಾಬಾ ಹೇಳ್ತಾರೆ. ಸಂಬಂಧ ಅವ್ರ ಸಂಪರ್ಕವೇ ಸಚ್ಚಾಯಿ ಅವ್ರ ಸಫಾಯಿ. ಮತ್ತು ಸಫಾಯಿ ಇರಬೇಕು. ಎಲ್ಲಿ ಸತ್ಯ ಇರ್ತದೋ, ಸ್ವಚ್ಛ ಇರ್ತದೋ, ಸಫಾಯಿ ಆಟೋಮೆಟಿಕ್ಕಾಗಿ ಇದ್ದೇ ಇರ್ತದೆ. ಅಷ್ಟೇ ಅಲ್ಲ, ಸಂಬಂಧ ಸಂಪರ್ಕದಲ್ಲಿ ಅಷ್ಟೇ ಅಲ್ಲ, ಹರ್ ಸಂಕಲ್ಪ, ನನ್ನ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಮಾತಿನಲ್ಲೂ ಕೂಡ ಏನಿರಬೇಕು, ಸಚ್ಚಾಯಿ ಇರಬೇಕು. ಅಂದರೆ ಏನರ್ಥ, ಆತ್ಮಿಕ ಮಾತುಗಳನ್ನೇ ಮಾತಾಡಬೇಕು, ಬಾಬಾ ಹೇಳಿದ ಮಾತುಗಳನ್ನೇ ಮಾತಾಡಬೇಕು. ಏನು ಶ್ರೀಮತ ಇದೆಯೋ ಅದರ ಪ್ರಕಾರ ನಡೆದೆ ಅಂತಾರೆ ಬಾಬಾ. ಸ್ವಚ್ಛತಾ ಅರ್ಥಾತ್ ಐಸಿ ದಿಲ್ ತಕ್ತ್ ನಶೀನ್ ಶ್ರೇಷ್ಠ ಆತ್ಮಕ. ಇಂಥ ದಿಲ್ ತಕ್ತ್ ನಶೀನ್, ಹೃದಯ ಸಿಂಹಾಸನ ಶ್ರೇಷ್ಠಾತ್ಮಗಳ ಪ್ರತಿಯೊಂದು ಸಂಕಲ್ಪ ಸತ್ಯ ಆಗಿರ್ತದೆ. ಹರ್ ವಚನ್ ಸತ್ಯ ಹೋಗ, ಪ್ರತಿಯೊಂದು ಮಾತು ಒಳಗಡೆ ಏನಿರ್ತದೋ ಮಾತು ಅದೇ ಬರಬೇಕು. ಸತ್ತರ್ಥಾತ್ ಸತ್ಯ ಭೀ ಅವ್ರ ಸತ್ತರ್ಥಾತ್ ಸಫಲ್ ಭೀ. ಸತ್ತಂದರೆ ಸತ್ಯ, ಸತ್ತಂದರೆ ಸಫಲತೆ. ಎಲ್ಲಿ ಸತ್ಯತೆ ಇರ್ತದೋ ಅಲ್ಲಿ ಸಫಲತೆ ಇದ್ದೇ ಇರ್ತದೆ. ಸತ್ಯತಾ ಅಂದರೆ ಟೋಟಲ್ ಆಗಿಲ್ಲ, ಏನು ಆತ್ಮಿಕ ನಶೆನಲ್ಲಿ ಇರಬೇಕು. ಅರ್ಥಾತ್ ಕೋಯಿ ಭೀ ಸಂಕಲ್ಪ ವ ಬೋಲ್ ವ್ಯರ್ಥ ವ ಸಾಧಾರಣ ನಹಿ ಹೋಗ. ಅದರ ಅರ್ಥ ಯಾವುದೇ ಒಂದು ಸಂಕಲ್ಪ ಮಾತು ವ್ಯರ್ಥ ಆಗಬಾರ್ದು, ಸಾಧಾರಣ ಆಗಿರಬಾರ್ದು. ಐಸೇ ಸರ್ವಿಸೇಬಲ್, ಈ ಥರ ಸೇವೆ, ಜಿನ್ಕೆ ಹರ್ ಕದಮ್, ಯಾರ ಪ್ರತಿಯೊಂದು ಹೆಜ್ಜೆನಲ್ಲಿ ಈ ಥರ ಸೇವೆ ಮಾಡ್ತಾರೋ, ಹರ್ ಸಮಯಕ್ಕೆ ನಿಗಾಹಮೆ, ಪ್ರತಿಯೊಂದು ಸಮಯದಲ್ಲಿ ಅವರ ದೃಷ್ಟಿ ಅರ್ಥಾತ್ ದೃಷ್ಟಿ ಮೇ, ಪ್ರತಿಯೊಂದು ದೃಷ್ಟಿನೂ ಕೂಡ ಏನಿರಬೇಕು, ಆತ್ಮಿಕ ದೃಷ್ಟಿ ಇರಬೇಕು. ಸರ್ವಾತ್ಮಾಂಗೆ ಪ್ರತಿ ನಿಸ್ವಾರ್ಥ ಸೇವಾ ಹಿ ಸೇವಾ ದಿಖಾಯಿ ದೇಗಿ. ಪ್ರತಿಯೊಂದು ಆತ್ಮನ ಪ್ರತಿ ನಿಸ್ವಾರ್ಥ ಸೇವೆ ಅದೇ ಇರಬೇಕು ಅಂತ ಹೇಳ್ಬಾಬ. ಅಂದರೆ ಪ್ರತಿಯೊಂದು ಆತ್ಮನ ಪ್ರತಿ ನಿಸ್ವಾರ್ಥ ಸೇವೆ ಅಂತಂದರೆ
ಈಗ ನಾವು ಅದು ಕೊಡೋದು ಇದು ಕೊಡೋದು ಅದು ಅಲ್ಲಂತಾರೆ ಬಾಬಾ. ಆತ್ಮನಿಗೆ ಏನು ಬೇಕು ಅದನ್ನು ಕೊಟ್ಟರೆ ಅದು ನಿಸ್ವಾರ್ಥ ಸೇವಾ. ಸೋತೆ ಭೀ ಸೇವಾ, ಜಾಗತೆ ಭೀ ಸೇವಾ, ಅವ್ರು ಚಲ್ತೆ ಹುಯೇ ಭೀ ಸೇವಾ. ಸೇವಾ ಅಂದರೆ ಹೇಗಿರಬೇಕು? ಮಲ್ಕೊಂಡ್ರೂ ಸೇವಾ, ಎದ್ರೂ ಸೇವಾ, ನಿಂತ್ರೂ ಸೇವಾ, ಹೋಗ್ತಾ ಇದ್ರೂ ಸೇವಾ. ಟೋಟಲ್ ಆಗಿ ಏನಿರಬೇಕು? ಸೇವಾದಲ್ಲೇ ಇರಬೇಕು. ಸಿವಾಯಿ ಸೇವಾಕ್ಕೆ ಸ್ವಪನ್ ಮೇ ಭೀ ಕೋಯಿ ಬಾತ್ ನಹಿ ಹೋಗಿ. ನಾನಿರೋದೇ ಸರ್ವಂಟನ ಕೆಲಸ ಏನು? ಸೇವೆ ಮಾಡೋದು. ಕನಸು ಮನಸ್ಸಲ್ಲಿನೂ ಕೂಡ ಏನಿರಬೇಕು? ಸೇವೆನೇ ಇರಬೇಕು. ಸೇವೆ ಬಿಟ್ಟು ಬೇರೆ ಏನು ಮಾತೇ ಇರುವಂಗಿಲ್ಲ ಅಂತಾರೆ ಬಾಬಾ. ಐಸೆ ಸೇವಾಧಾರಿ ಜೋ ಅಚಲ್ ಅವ್ರ ಅಥಕ್ ಹೋಗ. ಇಂಥ ಸೇವಾಧಾರಿ ಯಾವಾಗಲೂ ಅಚಲ್ ಇರ್ತಾರೆ, ಅಥಕ್ ಇರ್ತಾರೆ. ಐಸಾ ಹಿ ಬಾಪ್ ದಾದಾಕ್ಕೆ ದಿಲ್ ತಖ್ತ್ ನಶೀನ್ ಹೋತಾ ಹೇ. ಇಂಥ ಸೇವಾಧಾರಿ ಆತ್ಮಗಳು ಬಾಪ್ ದಾದಾರವರ ಹೃದಯ ಸಿಂಹಾಸನದಲ್ಲಿ ಇರ್ತಾರೆ. ಸಮझा? ನಿಶಾನಿ ಕ್ಯಾ ಹೋತಿ ಹೇ? ದಿಲ್ ತಕ್ ನಶೀನ್ ಇರುವಂಥ ಆತ್ಮಗಳ ನಿಶಾನೆ ಏನಾಗಿರ್ತದೆ ಅಂತ ಗೊತ್ತಾಯ್ತಾ? ಐಸೆ ದಿಲ್ ತಕ್ ನಶೀನ್ ಕೆ ಲಿಯೇ, ಇಂಥ ಹೃದಯ ಸಿಂಹಾಸನ ಅಧಿಕಾರಿಗಳಿಗಾಗಿ ವಿಶ್ವಕ್ಕೆ ರಾಜ್ಯ ಕಾ ತಖ್ತ್ ಪ್ರಾಪ್ತ್ ಕರ್ನಾ ನಿಶ್ಚಿತ್ ಹೀ ಹೇ. ಈ ಥರ ಸೇವೆ ಮಾಡುವಂಥವ್ರಿಗೆ, ಪರಮಾತ್ಮನ ಹೃದಯ ಸಿಂಹಾಸನದಲ್ಲಿ ಇರುವಂಥವ್ರಿಗೆ ವಿಶ್ವದ ರಾಜ್ಯದ ಸಿಂಹಾಸನ ಪ್ರಾಪ್ತಿ ನಿಶ್ಚಿತ ಆಗೇ ಆಗ್ತದೆ. ಜೈಸೆ ಇನ್ ಅಡ್ವಾನ್ಸ್ ಸೀಟ್ ಬುಕ್ ಹೋತಿ ಹೇ. ಈ ಥರ ನೀವು ಏನು ಮಾಡ್ಬೋದು? ಅಡ್ವಾನ್ಸ್ ಆಗಿ ಸೀಟನ್ನು ಬುಕ್ ಮಾಡ್ಕೊಳ್ಬೋದು. ಐಸೆ ಕಲ್ಪಕ್ಕೆ ಲಿಯೇ ರಾಜ್ ತಖ್ತ್ ನಿಶ್ಚಿತ್ ಹೇ. ಈ ಥರ ಕಲ್ಪಕ್ಕೂ ನಿಮ್ಮದು ರಾಜ್ಯ ಸಿಂಹಾಸನ ನಿಶ್ಚಿತ ಇದೆ. प्रकृति को अधीन कर विजयी बनने वाले वत्स विश्व के राज्य के अधिकारी बनेंगे अथवा नहीं, यह संकल्प भी नहीं उठ सकता. ಪ್ರಕೃತಿ ಕೋ ಅಧೀನ್ ಕರ್, ಪ್ರಕೃತಿಯನ್ನು ನಮ್ಮ ಅಧೀನದಲ್ಲಿಟ್ಕೊಂಡು ವಿಜಯಿ ಆಗುವಂತಹ ಮಕ್ಕಳು ವಿಶ್ವದ ರಾಜ್ಯ ಅಧಿಕಾರಿ ಆಗ್ತಾರೆ ಅಥವಾ ಇಲ್ಲ, ಈ ಸಂಕಲ್ಪ ಎಂದೂ ಕೂಡ ನಿಮಗೆ ಬರಬಾರ್ದು. प्रकृति ऐसे अपने विजयी मालिक के आगे पीछे दासी के समान झुकती रहती है व प्रणाम करती रहती है. ಪ್ರಕೃತಿ ಇಂಥ ವಿಜಯಿ ಮಾಲಿಕ ಆತ್ಮಗಳ ಎದುರುಗಡೆ ದಾಸಿ ಆಗ್ತದೆ, ನಿಮ್ಮ ಎದುರುಗಡೆ ತಲೆ ಬಾಗ್ತದೆ ಮತ್ತು ಪ್ರಣಾಮ ಮಾಡ್ತದೆ. ಹರ್ ಸಮಯ ಸದಾ ಸೇವಾಧಾರಿ ಶ್ರೇಷ್ಠ ಆತ್ಮ ಕೆ ಆಗೆ ಸೇವಾಧಾರಿ ಬನ್ ಕೆ रहती है. ಯಾರು ಪ್ರತಿ ಸಮಯ ಸೇವಾಧಾರಿಗಳಾಗಿರ್ತಾರೋ ಅಂಥ ಆತ್ಮಗಳ ಎದುರಿಗೆ ಪ್ರಕೃತಿ ಏನಾಗಿರ್ತದೆ? ಅದು ಕೂಡ ನಿಮ್ಮದು ದಾಸಿ ಆಗ್ತದೆ, ನಿಮಗೆ ಸೇವೆ ಮಾಡ್ತದೆ. ಐಸಾ ಅಪನ ಶ್ರೇಷ್ಠ ಸ್ವರೂಪ ದಿಖಾಯಿ ದೇ ರಹಾ ಹೇನ. ಇಂಥ ತಮ್ಮ ಶ್ರೇಷ್ಠ ಸ್ವರೂಪ ಕಾಣಿಸ್ತಿದೆ ಏನು? ಅಬ್ ತೋ ಪ್ರಕೃತಿ ಆಪ್ಕಾ ಇಂತಜಾರ್ ಕರ್ ರಹಿ ಹೇ. ಈಗ ಪ್ರಕೃತಿ ತಮ್ಮ ಹಾದಿ ಕಾಯ್ತಾ ಇದೆ, ವೇಟ್ ಮಾಡ್ತಾ ಇದೆ. ಅಪನೆ ಐಸೆ ಮಾಲಿಕ್ ಕಿ ಸೇವಾ ಕೆ ಲಿಯೇ. ನೀವೇನಾಗಿದ್ದೀರಾ ಮಕ್ಕಳೇ? ಮಾಲೀಕ ಆಗಿದ್ದೀರಾ. ನೀವು ಮಾಲೀಕರ ಸೇವೆ ಮಾಡೋಕ್ಕೆ ಪ್ರಕೃತಿ ತಯಾರಾಗಿದೆ, ಕಾಯ್ತಾ ಇದೆ ಅಂತ ಹೇಳ್ತಾರೆ ಬಾಬಾ. सागर भी धरनी भी ऐसे विश्व के मालिक की सेवार्थ स्वयं को अब संपन्न बना रहे हैं. ಬಾಬಾ ಹೇಳ್ತಾರೆ, ಸಮುದ್ರ, ಸಾಗರ, ಪೃಥ್ವಿ ಎಲ್ಲವೂ 5 ತತ್ವಗಳು ಕೂಡ ನೀವು ಮಾಲೀಕರ ಸೇವೆ ಮಾಡೋಕ್ಕೆ ಅವು ಸಂಪನ್ನಾಗಿದ್ದಾವೆ, ತಯಾರಾಗಿ ನಿಂತಿದ್ದಾವೆ ಅಂತ ಹೇಳ್ತಾರೆ ಬಾಬಾ. ದೇಖ್ ರಹೇ ಹೋ ಉನ್ಕಿ ತಯಾರಿಯಾँ, ಜೈಸೆ ಭಕ್ತ ಲೋಗ್ देवियों की, देवताओं की, शक्तियों की सालिग्राम रूप की पूजा करते हुए जोर शेर से आह्वान कर रहे हैं. ಬಾಬಾ ಹೇಳ್ತಾರೆ, ನೋಡ್ತಾ ಇದ್ದೀರಿ, ಉನ್ಕಿ ತಯಾರಿಯ, ಆ ತಯಾರಿಗಳು ನಡೀತಿದ್ದಾವೆ. ಹೇಗೆ? ಭಕ್ತ ಜನರು ದೇವಿಯರ, ದೇವತೆಗಳ, ಶಕ್ತಿಯರ ಲಿಂಗ ರೂಪದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಮಾಡ್ತಾ ಏನು ಮಾಡ್ತಾರೆ? ಅವರು ಆಹ್ವಾನ ಮಾಡ್ತಾರೆ. ಅಪನಿ ಪ್ಯಾರಿ ನಿದ್ರಾ ಕೋ ಭಿ ತ್ಯಾಗ್, ತಮ್ಮ ಪ್ರೀತಿಯ ನಿದ್ರೆಯನ್ನು ಕೂಡ ತ್ಯಾಗ ಮಾಡಿ ಚಿಲ್ಲಾಕರ್ ಆಪ್ ಸಬ್ಕಾ ಆಹ್ವಾನ್ ಕರ್ ರಹೇ ಹೇ ಕಿ ಕಹಿ ಹಮಾರಿ ವರದಾನಿ ಮಹಾದಾನಿ ಆತ್ಮಾಯೇ ವ ಹಮಾರ ಇಷ್ಟ ದೇವ್ ಹಮಾರಿ ಭೀ ಸುನ್ಲೆ. ಅವರು ಕೂಡ ಏನು ಮಾಡ್ತಾರೆ? ಭಕ್ತರು ಕೂಡ 3 ಕೇಳ್ತಾರೆ, 4 ಕೇಳ್ತಾರೆ. ಅಮೃತ ವೇಳೆಯಲ್ಲಿ ಎದ್ದು ಏನು ಮಾಡ್ತಾರೆ? ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಏನು ಮಾಡ್ತಾರೆ?
ಕರೀತಾರೆ. ಹೆಂಗೆ ಕರೀತಾರೆ? ವರದಾನ ಕೊಡುವಂಥವ್ರು, ಮಹಾದಾನಿ ಕೊಡುವಂಥ ಇಷ್ಟ ದೇವಿಗಳು ನಮ್ಮ ಪುಕಾರ್ ಕೇಳ್ತಾ ಇದ್ದಾರೇನು ಅಂತ ಚೀರಿ ಅದೆಲ್ಲ ಡಮರು ಇಬ್ರು ಅವೆಲ್ಲ ಬಡ್ದು ಎಬ್ಬಿಸ್ತಾರಲ್ಲ. ಅಪ್ರಾಪ್ತಿ ಸೇ ಪ್ರಾಪ್ತಿ ಜರಾದೆ. ನಾವೆಲ್ಲ ಅಪ್ರಾಪ್ತಿಯಿಂದ ಇದ್ದೀವಿ, ಸ್ವಲ್ಪ ಆದರೂ ನಮಗೆ ಪ್ರಾಪ್ತಿ ಆಗಲಿ ಅಂತ ಭಕ್ತಾತ್ಮರು ನಿಮ್ಮ ಪೂಜೆ ಮಾಡ್ತಿದ್ದಾರೆ. ಐಸೆ ಹಿ ಅಬ್ ಸಮಯ ಸಮೀಪ ಹೋನೇಕೆ ಕಾರಣ. ಹೀಗೆ ಸಮಯ ಸಮೀಪ ಬಂದಿರೋದ್ರ ಕಾರಣ ಭಕ್ತೋಂಕೆ ಸಾಥ್ ಪ್ರಕೃತಿ ಭಿ, ಭಕ್ತರ ಜೊತೆಗೆ ಪ್ರಕೃತಿನೂ ಕೂಡ ಆಪ್ಕಾ ಆಹ್ವಾನ ಕರ್ ರಹಿ ಹೈ. 5 ತತ್ವಗಳು ಕೂಡ ನಿಮಗೆ ಆಹ್ವಾನ ಮಾಡ್ತಿದ್ದಾರೆ. ಕಿ ಕಬ್ ಹಮಾರೆ ಸತೋ ಪ್ರಧಾನ್ ಮಾಲಿಕ್ ಹಮಾರೆ ಊಪರ್ ರಾಜಿ ಹೋ ರಾಜ್ಯ ಕರೆಂಗೆ. ನಮ್ಮ ಮಾಲೀಕರು ಸತೋಪ್ರಧಾನ ಮಾಲಿಕ್ ನಮ್ಮ ಮೇಲೆ ಯಾವಾಗ ರಾಜಿಯಾಗಿ ರಾಜ್ಯ ಮಾಡ್ತಾರೆ. ಪ್ರಕೃತಿ ಭೀ ಸತೋಪ್ರಧಾನ್ ಚೋಲಾಧಾರಣ ಕರೆಗಿ. ಪ್ರಕೃತಿನೂ ಕೂಡ ಸತೋಪ್ರಧಾನ ಚೋಲಾನ ಧಾರಣೆ ಮಾಡಿಕೊಳ್ತದೆ. ಕ್ಯಾ ಪ್ರಕೃತಿ ಕಾ ಆಹ್ವಾನ ಭಕ್ತೋं का ಆಹ್ವಾನ ದಿಖಾಯಿ ವ ಸುನಾಯಿ ದೇ ರಹಾ ಹೇ. ಬಾಬಾ ಕೇಳ್ತಿದ್ದಾರೆ, ಪ್ರಕೃತಿನೂ ನಿಮ್ಗೆ ಆಹ್ವಾನ ಮಾಡ್ತಿದೆ, ನಾವು ನಿಮ್ಮ ಸೇವೆ ಯಾವಾಗ ಮಾಡಬೇಕು ಅಂತ ತಯಾರಾಗಿ ಕೂತಿದ್ದಾವಂತವು ಪ್ರಕೃತಿಗಳು. ಭಕ್ತರು ಕೂಡ ಏನು ಮಾಡ್ತಿದ್ದಾರೆ, ನಮ್ಮನ್ನು ಆಹ್ವಾನ ಮಾಡ್ತಿದ್ದಾರೆ. ಇದೆಲ್ಲ ಕೇಳಿಸ್ಲಿಕ್ಕತ್ತದೇನು ಅಂತ ಕೇಳ್ತಾರೆ ಬಾಬಾ. ಇನ್ಕೆ ಆಹ್ವಾನ ಕೆ ಸಾಥ್ ದೂಸರಿ ಓರ್ ಬಾಪ್ ದಾದಾ ಭೀ ಆಹ್ವಾನ ಕರ್ ರಹೇ ಹೇ. ಇವೆಲ್ಲರ ಜೊತೆಗೆ ಇನ್ನೊಂದು ಕಡೆ ಬಾಪ್ ದಾದಾನೇ ಏನು ಮಾಡ್ತಿದ್ದಾರೆ, ಕರೀತಿದ್ದಾರೆ. ಮಕ್ಕಳೇ, ನನ್ನ ಸಮಾನ ಆಗಿ, ಸಂಪೂರ್ಣ ಆಗಿ, ಸೂಕ್ಷ್ಮವತನ ನಿವಾಸಿಯಾಗಿ, ಫರಿಸ್ತಾ ಆಗಿ, ತಂದೆ ಜೊತೆಗೆ ಮನೆಗೆ ಹೋಗಬೇಕಾಗಿದೆ, ಸಂಪೂರ್ಣ ಆಗಿ ಬನ್ನಿ ಅಂತ ಇನ್ನೊಂದು ಕಡೆ ಬಾಪ್ ದಾದಾ ಕರೀತಾರೆ. ಚಲ್ನಾ ಹೇ ಯಾ ಸಂಗಮ್ ಜಾದಾ ಭಾತಾ ಹೇ. ಹೋಗಬೇಕಾಗಿದೆ, ಇನ್ನೂ ಸಂಗಮ ಭಾಳಷ್ಟು ಬೇಕನ್ನಿಸ್ತಿದೆಯೋ. ಕ್ಯಾ ಎವರಡಿ ಬನ್ ಗಯೇ ಹೋ. जहाँ बिठाए, जिस रूप में बिठाए और जब तक बिठाए, ऐसे वायदे में सदा स्थित रहते हो. अब ಕೇಳ್ತಾರೆ, ತಯಾರಿದ್ದೀರಾ ಹೋಗೋಕ್ಕೆ ಬರೋಕ್ಕೆ? ಎಲ್ಲಿ ಕೂಡಿಸಿದ್ರು, ಹ್ಯಾಗೆ ಕೂಡಿಸಿದ್ರು, ಎಷ್ಟೊತ್ತನ ಕೂಡಿಸಿದ್ರು, ಸ್ಥಿತ ಕೂಡ್ತೀರಾ. ಲಾಸ್ಟ್ ಆರ್ಡರ್ ರೂಹಾನಿ ಮಿಲಿಟ್ರಿ ಕೋ ಕಿತನೆ ಸಮಯ ಮೇ ಮಿಲೇಗಾ. ಲಾಸ್ಟ್ ಮಿಲಿಟ್ರಿ ಆರ್ಡರ್ ಬಂತು ಅಂತಂದರೆ ಎಷ್ಟು ಸಮಯ ಸಿಗ್ತದೆ ನಿಮಗೆ? 1 ಸೆಕೆಂಡ್ का ಆರ್ಡರ್ ಹೋಗಾ. 1 ಸೆಕೆಂಡಲ್ಲಿ ರೆಡಿಯಾಗಿ ಬಂದ್ರಿ ಅಂತಂದ್ರೆ ಆಗುತ್ತಾ ನಿಮಗೆ? 1 ಗಂಟೆ ಪೆಹಲೆ ಇತನಾ ನಹಿ ಹೋಗಿ. 1 ತಾಸು ಅಡ್ವಾನ್ಸಾಗಿ ಹೇಳೋದಿಲ್ಲ ಯಾರು. ತಬ್ ತೋ 8 ರತನ್ ನಿಕಲ್ತೆ ಹೇ. ಆವಾಗ 8 ರತ್ನಗಳು ಹೊರಡ್ತವೆ. ಡೇಟ್ ನಿಶ್ಚಿತ್ ಬತಾ ಕರ್ಕೆ ಪೇಪರ್ ನಹಿ ಲೇಂಗೆ. ಹೊರಗಡೆ ಎಕ್ಸಾಮು ಡೇಟ್ ಫಿಕ್ಸ್ ಮಾಡಿ ಎಕ್ಸಾಮ್ ಇಡ್ತಾರೆ. ಇಲ್ಲಿ ಬಾಬಾ ಡೇಟ್ ಫಿಕ್ಸ್ ಮಾಡಿರೋದಿಲ್ಲ. ಬಾಬಾ ಹೇಳ್ತಾರೆ, ಡೇಟ್ ಫಿಕ್ಸ್ निश्चित बता करके पेपर नहीं लेंगे. अर्थात लास्ट डेट जो ड्रामा में निश्चित है वह निश्चित डेट और समय नहीं बतलाया जाएगा. ಲಾಸ್ಟ್ ಡೇಟು ನಾಟಕದಲ್ಲಿ ನಿಶ್ಚಿತ ಇದೆ, ಆದರೆ ಆ ನಿಶ್ಚಿತ ಡೇಟನ್ನು, ಸಮಯವನ್ನು ಬಾಬಾ ಹೇಳೋದಿಲ್ಲ. ಯಹತೋ ಎವರೇಜ್ ಬತಾಯ ಜಾತಾ ಹೈ. ಇದನ್ನು ಎವರೇಜ್ ಆಗಿ ಹೇಳ್ತಾರೆ. ಲೇಕಿನ್ ಲಾಸ್ಟ್ ಪೇಪರ್ ಏಕ್ ಹಿ ಕ್ವಶನ್ ಕಾ और एक ही सेकंड का होगा. लास्ट पेपर ಹೆಂಗಿರ್ತದೆ? ಒಂದೇ ಪ್ರಶ್ನೆ, ಒಂದೇ ಸೆಕೆಂಡ್. इसलिए बच्चों को एवर रेडी बनना है. ಆದ್ದರಿಂದ ಮಕ್ಕಳೇ, एवर रेडीಯಾಗಿ हर समय स्वयं को चेक करो कि समेटने की शक्ति और सामना करने की शक्ति दोनों शक्तियों से संपन्न बन गए हो. ಪ್ರತಿ ಸಮಯ ಸ್ವಯಂವನ್ನು ಚೆಕ್ ಮಾಡಿಕೊಳ್ಳ್ರಿ. ಸಮೇಟ್ಲಿಕ್ಕೆ ಶಕ್ತಿ ಬೇಕು, ಎದುರಿಸುವ ಶಕ್ತಿ ಬೇಕು. ಎರಡೂ ಶಕ್ತಿಗಳಿಂದ ಸಂಪನ್ನ ಆಗಿದ್ದೀರಾ. समेटने की शक्ति का बहुत समय से कर्तव्य में लाने का अभ्यास चाहिए. ಸಮೇಟ್ನೆ ಕಿ ಶಕ್ತಿ ಬಹಳ ಸಮಯದಿಂದ ಕರ್ತವ್ಯದಲ್ಲಿ ಅದನ್ನು ತಗೊಂಡು ಬರ್ತಕ್ಕಂಥ ಅಭ್ಯಾಸ ಮಾಡಬೇಕು. ಸಮೇಟ ಅಂತಂದ್ರೆ ಎಲ್ಲವನ್ನ ಒಳಗೆ ಹಾಕೊಳ್ಳೋದು. ಲಾಸ್ಟ್ ಸಮಯ ಸಮೇಟ್ನ ಶುರು ನಹಿ ಕರ್ನಾ. ಲಾಸ್ಟಿಗೆ ಸಮೇಟ್ ಆಗ್ತೀನಿ ಅಂದರೆ ಎಲ್ಲ ಕಟ್ಕೊಳ್ಳೋದು ಆಗೋದಿಲ್ಲ ಹಂಗಂತಾರೆ ಬಾಬಾ. ಅದಕ್ಕೆ ಅಭ್ಯಾಸ ಬೇಕು. ಸಮೇಟ್ನೆ ಹಿ ಸಮಯ ಬೀತ್ ಜಾಯೇಗಾ. ಆಮೇಲೆ ಅದಕ್ಕೆ ಬಹಳಷ್ಟು ಟೈಮ್ ತಗೋಬೇಕಾಗ್ತದೆ ಅಂತಾರೆ ಬಾಬಾ. ಸಮೇಟ್ನೆ ಕಾ ಕಾರ್ಯ ತೋ ಅಬ್ ಸಂಪನ್ನ ಹೋನಾ ಚಾಹಿಯೇ. ಆ ಕಾರ್ಯ ಈಗ ಮುಗಿಬೇಕು. ತಬ್ ಏಕ್ ಬಲ್ ಏಕ್ ಭರೋಸಾ ವ ನಿರಂತರ ತುಮ್ ಹಿ ಸೇ ಖಾऊं ತುಮ್ ಹಿ ಸೇ ಬೈಠೂं.
तुम ही से बोलो और तुम ही से सुनो का किया हुआ वाಯ್ದಾ ನಿಭಾ ಸಕೆಂಗೆ. ಅದಕ್ಕೆ ಬಾಬಾ ಹೇಳ್ತಾರೆ, ಆವಾಗ ಎಲ್ಲವನ್ನ ಸಮೇಟ್ ಮಾಡ್ತಕ್ಕಂಥ ಕಾರ್ಯ ಸಂಪನ್ನ ಆಯಿತು ಅಂತಂದರೆ ಒಂದು ಬಲ, ಏಕ್ ಬಲ್, ಒಂದೇ ಭರೋಸಾ, ತುಮ್ಹಾರಿ ನಿರಂತರ. ಬಾಬಾ ಹೇಳ್ತಾರೆ, ನಿರಂತರ ತುಮ್ ಹಿ ಸೈ ಖಾವು, ಯಾವಾಗಲೂ ನಿನ್ನ ಜೊತೆನೇ ಊಟ ಮಾಡೋದು, ನಿನ್ನ ಜೊತೆನೇ ಕುಳಿತುಕೊಳ್ಳೋದು, ತುಮ್ ಹಿ ಸೈ ಬೋಲು, ನಿನ್ನ ಜೊತೆನೇ ಮಾತಾಡೋದು, ನಿನ್ನ ಮಾತೇ ಕೇಳೋದು, ಕಿಯಾ ಹುವಾ ವಾಯ್ದಾ ನಿಭಾ ಸಕೆಂಗೆ. ಇದನ್ನು ವಾಯ್ದಾ ಮಾಡಿದ್ದೀರಿ ನೀವು ಈ ಥರ, ಅದನ್ನು ನಿಭಾಯಿಸ್ಲಿಕ್ಕೆ ಸಾಧ್ಯ. ಐಸೆ ನಹಿ कि 8 घंटा तुम्ही से बोलू सुनो ಬಾಕಿ ಸಮಯ ಆತ್ಮಾओं से बोलू, ಹಂಗಲ್ಲ. 8 ತಾಸು ಅಂತ ಹೇಳಿ ಬಾಬಾ, 8 ತಾಸು ನಿನ್ನ ಜೊತೆ ಮಾತಾಡ್ತೀನಿ, ಉಣ್ತೀನಿ, ತಿಂತೀನಿ, ಇನ್ನು ಮುಂದಿನ ಇನ್ನು ಎಷ್ಟು ತಾಸು ಉಳಿತು, 16 ತಾಸು ಉಳಿದ ಆತ್ಮನ ಜೊತೆ ಮಾತಾಡ್ತೀನಿ, ಕೇಳ್ತೀನಿ ಅಂದ್ರೆ ಹಂಗಲ್ಲ ಅಂತಾರೆ ಬಾಬಾ. ಯಹ ನಿರಂತರ ಕಾ ವಾಯ್ದಾ ಹೇ, ಇದು ಕ್ಷಣ ಕ್ಷಣಕ್ಕೂ ಮಾಡಿದಂಥ ವಾಯ್ದಾ. ಇಸ್ಮೇ ಚತುರ ನಹಿ ಬನನ, ಇದರಲ್ಲಿ ಭಾಳ ಹುಷಾರಾಗಬೇಡಿ ಅಂತಾರೆ ಬಾಬಾ. बाप की दी हुई पॉइंट्स बाप के आगे वकील के रूप में नहीं रखना है. ಬಾಬಾ ಪಾಯಿಂಟ್ಸ್ ಕೊಟ್ಟಿರ್ತಾರೆ, 8 ಗಂಟೆ ಆಯ್ತು ಯಾದ್ ಕರೋ ಅಂತ ಬಾಬಾ ಹೇಳಿರ್ತಾರೆ. ಅದನ್ನೇ ಹೊಳೆ ಮತ್ತು ನನಗೆ ಹೇಳಿಬಿಡ್ರಿ ಅಂತಾರೆ ಬಾಬಾ. ಅಮೃತ ವೇಳೆ ಕೈ ವಕೀಲ್ ಬಂದ್ಕರ್ ಆತೆ ಹೇ. ಅಮೃತ ವೇಳೆದಲ್ಲಿ ಭಾಳಷ್ಟು ಮಂದಿ ವಕೀಲರಾಗಿ ಬಂದು ಕೂಡ್ತೀರಾ. ವಕಾಲತ್ ಸತ್ಯುಗ ಮೇ ನಹಿ ಹೋಗಿ, ಈ ಎಲ್ಲ ವಕಾಲತ್ ಸತ್ಯುಗದಲ್ಲಿ ಇರೋದಿಲ್ಲ. इसलिए बाप दादा के आगे ऐसा नटखटपन नहीं करना. वकील की बजाय जज बनो. वकील ಆಗಬೇಡ್ರಿ, ಜಡ್ಜ್ ಆಗಬೇಡ್ರಿ. लेकिन किसका, ಯಾರು ಜಡ್ಜ್ ಆಗೋದು? ಸ್ವಯಂ ಕಾ ಜಡ್ಜ್ ಬನನಾ, दूसरों का नहीं. ನಿಮಗೆ ನೀವು ಜಡ್ಜ್ ಆಗ್ರಿ, ಬೇರೆಯವ್ರಿಗೆ ಜಡ್ಜ್ ಮಾಡಬೇಡ್ರಿ, ಬೇರೆಯವ್ರದ್ದು ಜಡ್ಜ್ಮೆಂಟ್ ಕೊಡೋಕ್ಕೆ ಹೋಗಬೇಡಿ. बाप दादा को सारे दिन में अमृत वेले के समय बच्चों के विचित्र खेल देखते हर्षित होने को मिलता है. ಬಾಪ್ ದಾದಾ ಅವ್ರಿಗೆ ಇಡೀ ದಿನದಲ್ಲಿ ಅಮೃತ ವೇಳೆ ಸಮಯ ಮಕ್ಕಳ ಒಂದು ವಿಚಿತ್ರ ಆಟ ನೋಡಿ ಬಾಬಾ ಹರ್ಷಿತ ಖುಷಿ ಆಗ್ತದೆ. ಉಸ್ ಸಮಯ ಹರ್ ಏಕ್ ಕಾ ಫೋಟೋ ನಿಕಾಲ್ನೆ ಯೋಗ್ಯ ಫೋಸ್ ವ ಪೊಸಿಷನ್ ಹೋತಿ ಹೇ. ಆ ಸಮಯದಲ್ಲಿ ಪ್ರತಿಯೊಬ್ಬರು ಫೋಟೋ ತೆಗೆಯುವಂಥ ಯೋಗ್ಯ ಫೋಸ್ ಇರ್ತದೆ, ನಿಮ್ಮದು ಸ್ಥಿತಿ ಹಂಗಿರ್ತದೆ. ಸಾಕ್ಷಿ ಹೋಕರ್ आप एक दिन भी देखो तो बहुत हंसोगे. ಸಾಕ್ಷಿಯಾಗಿ ಒಂದು ದಿವಸ ಮ್ಯಾಲೆ ಬಂದು ಕೂತು ನೋಡ್ರಿ ಎಲ್ಲರದು ಅಮೃತ ವೇಳೆ ಆಟ, ನಗು ಬರುತ್ತೆ ನಿಮಗೆ. कोई योद्धा बनकर भी आते, बाप के दिए हुए शस्त्र बाप के आगे यूज़ करते हैं. आपने ऐसा कहा है, ज्ञान ऐसा कहता है. ಬಾಬಾ ಎದುರುಗಡೆ ಕೂತು ಮಾಡ್ತೀವಂತ. ಏನೇನು ಮಾಡ್ತೀವಿ, ಒಬ್ಬರು ಯುದ್ಧ ಮಾಡ್ಕೊತ ಬರ್ತೀವಂತ. ಬಾಬಾ ಹಂಗಾಯಿತು ಹಿಂಗಾಯಿತು ಬಾತ್ ಹೇಳ್ತೀವಿ ಅಂತ. ಶಸ್ತ್ರ ಬಾಪ್ ಕೆ ದಿಯೇ ಹುಯೇ ಶಸ್ತ್ರ, ಬಾಬಾ ನಮಗೆ ಕೊಟ್ಟಿರುವಂಥ ಶಸ್ತ್ರ ತೊಗೊಂಡು ಮತ್ತು ಅವ್ರ ಮುಂದೆ ಕೂತ್ಕೊಂಡು ಯೂಸ್ ಮಾಡ್ತೀವಿ ಅಂತ. ಆಪ್ನೆ ಐಸೆ ಕಹ, ನೀವು ಹಿಂಗೆ ಹೇಳಿದ್ರಿ. ಜ್ಞಾನ ಐಸಾ ಕಹತಾ ಹೇ, ಜ್ಞಾನ ಹಿಂಗೆ ಹೇಳ್ತದೆ. ಬಾಬಾ ನಗ್ತಾರೆ. ಖೇಲ್ ದೇಖ್ತೆ रहते हैं, ಈ ಆಟ ಬಾಬಾ ನೋಡಿ ನಗ್ತಿರ್ತಾರೆ. ಯೋಧಾ ಕಿ ಬಜಾಯ್ ವಿಜಯಿ ಬನೋ, ತಬ್ ಹಿ ತ್ರಿಮೂರ್ತಿ ತಕ್ ನಶೀನ್ ಬನ್ ಸಕೋಗೆ. ಯುದ್ಧ ಮಾಡೋದು ಬಿಟ್ಬಿಡ್ರಿ, ಯುದ್ಧದ ಬದಲಾಗಿ ತ್ರಿಮೂರ್ತಿಯಾಗಿ, ತ್ರಿಮೂರ್ತಿ ತಖ್ತ್ ನಶೀನಾಗಿ. ಸಮझा, ತಿಳಿತಾ? अच्छा, ऐसे सदा विजयी सर्व वायदे निभाने वाले बाप दादा के अति स्नेही और समीप, ಪ್ರಕೃತಿ ಕೋ ದಾಸಿ ಬನಾನೆ ವಾಲೆ. ಇಂಥ ವಿಜಯಿ ಆತ್ಮಗಳು ನೀವು ಸರ್ವ ಪ್ರಮಾಣವನ್ನು ನಿಭಾಯಿಸುವಂತಹ ಬಾಪ್ ದಾದಾ ಅವ್ರಿಗೆ ಅತಿ ಸ್ನೇಹಿ, ಸಮೀಪ್, ಪ್ರಕೃತಿಯನ್ನು ದಾಸಿ ಮಾಡಿಕೊಳ್ಳುವಂಥ ನೀವು ಮತ್ತು ಸರ್ವ ಆತ್ಮಗಳಿಗೆ ಸರ್ವ ಮನೋಕಾಮನೆಗಳನ್ನು ಪೂರ್ಣ ಮಾಡುವಂತಹ ಆತ್ಮಗಳು ನೀವು. ಶ್ರೇಷ್ಠ ಆತ್ಮಗಳಿಗೆ ಬಾಪ್ ದಾದಾರವರ ಯಾದ್ ಪ್ಯಾರ್ ಮತ್ತು ನಮಸ್ತೆ. ನಮಸ್ತೆ ಬಾಬಾ, ನಮಸ್ತೆ. ಅಚ್ಚಾ, ಓಂ ಶಾಂತಿ.